ಸ್ನೇಹಿತರೆ, ಒಮ್ಮೆ ಯೋಚಿಸಿ, ನಿಮಗೆ ಅನಿಸ್ತಿದೆಯಾ ಪ್ರತಿದಿನ ಬೆಳಿಗ್ಗೆ ಏಳುವುದು, ಇಷ್ಟವಿಲ್ಲದಿದ್ರೂ ಕೆಲಸಕ್ಕೆ ಹೋಗುವುದು, ಸಂಜೆ ಸುಸ್ತಾಗಿ ಬಂದು ಮಲಗುವುದು ಇದೇ ಜೀವನ ಆಗ್ಬಿಟ್ಟಿದೆಯಾ? ನಾವು ಸೋಮವಾರ ಬಂದ್ರೆ ಬೇಜಾರು ಮಾಡ್ಕೋತೀವಿ, ಶುಕ್ರವಾರ ಬಂದ್ರೆ ಖುಷಿ ಪಡ್ತೀವಿ. ಅಂದ್ರೆ ವಾರದ 5 ದಿನ ನಾವು ನಮ್ಮ ಆತ್ಮವನ್ನೇ ಮಾರಿ ಕೇವಲ 2 ದಿನದ ರಜೆಗಾಗಿ ಬದುಕ್ತಾ ಇದ್ದೀವಿ. ನಿಜ ಹೇಳಿ, ಇದು ಬದುಕುವ ದಾರಿನಾ ಅಥವಾ ಸಮಾಜ ನಮ್ಮೇಲೆ ಹೇರಿರೋ ಒಂದು ಬಲೆನಾ? ಇದಕ್ಕೆ ಉತ್ತರವೇ ಎಂ.ಜೆ. ಡಿ. ಮಾರ್ಕೋ ಅವರು ಬರೆದಿರುವ ಜಗತ್ತಿನ ಬೆಸ್ಟ್ ಸೆಲ್ಲರ್ ಪುಸ್ತಕ ಅನ್ಸ್ಕ್ರಿಪ್ಟೆಡ್. ಈ ಪುಸ್ತಕ ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ, ಇದು ನಿಮ್ಮ ಕಣ್ಣಿಗೆ ಕಟ್ಟಿರೋ ಪಟ್ಟಿನ ಬಿಚ್ಚಿ ನಿಜವಾದ ಶ್ರೀಮಂತಿಕೆ ಮತ್ತು ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ತೋರಿಸ್ಕೊಡುತ್ತೆ. ಸ್ನೇಹಿತರೆ, ಈ ಪುಸ್ತಕದಲ್ಲಿ ಒಟ್ಟು 52 ಅಧ್ಯಾಯಗಳಿವೆ ಮತ್ತು 5 ಮುಖ್ಯ ಭಾಗಗಳಿವೆ. ಇದು ಕೇವಲ ಒಂದು ಪುಸ್ತಕ ಅಲ್ಲ, ಇದೊಂದು ಜೀವನ ಬದಲಿಸುವ ಕೋರ್ಸ್. ಇದನ್ನ ಒಂದೇ ವಿಡಿಯೋದಲ್ಲಿ ಹೇಳೋದು ಅಸಾಧ್ಯ. ಹಾಗೇನಾದ್ರೂ ಮಾಡಿದ್ರೆ ಇದರ ಆಳವಾದ ಸತ್ಯಗಳು ನಿಮಗೆ ಅರ್ಥವಾಗಲ್ಲ. ಅದಕ್ಕಾಗಿಯೇ ನಾನು ನಿಮಗೋಸ್ಕರ ಒಂದು ವಿಶೇಷ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಪೂರ್ತಿ ಪುಸ್ತಕವನ್ನ 5 ಭಾಗಗಳ ವಿಶೇಷ ಸೀರೀಸ್ ಆಗಿ ತರ್ತಾ ಇದ್ದೀನಿ. ಪ್ರತಿಯೊಂದು ಭಾಗದಲ್ಲೂ ನೀವು ಈ ಪುಸ್ತಕದ ಸಂಪೂರ್ಣ ಸಾರಾಂಶವನ್ನ ವಿವರವಾಗಿ ಕಲಿತೀರಾ. ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಭಾಗ 1 ನೋಡೋಣ. ಇದು ನಿಮ್ಮ ತಲೆಯಲ್ಲಿರೋ ಹಳೆಯ ನಂಬಿಕೆಗಳನ್ನ ಹೇಗೆ ಒಡೆದುಹಾಕುತ್ತೆ ಅನ್ನೋದನ್ನ ನೋಡಕ್ಕೆ ರೆಡಿಯಾಗಿ. ಮುಂದಿನ ಎಲ್ಲ 5 ಭಾಗಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಈಗಲೇ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಯಾಕಂದ್ರೆ ಜ್ಞಾನ ಹಂಚೋದ್ರಿಂದಲೇ ಬೆಳೆಯೋದು. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ. ಅನ್ಸ್ಕ್ರಿಪ್ಟೆಡ್ ಪುಸ್ತಕದ ಮೊದಲ ಭಾಗವನ್ನ ಶುರು ಮಾಡೋಣ. ಅಧ್ಯಾಯ 1, ಸ್ಕ್ರಿಪ್ಟ್ನ ಕಥೆಗಳು, ಟೇಲ್ಸ್ ಫ್ರಮ್ ದ ಸ್ಕ್ರಿಪ್ಟ್. ಸ್ನೇಹಿತರೆ, ಈ ಅಧ್ಯಾಯವನ್ನು ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಇವತ್ತು ಬೆಳಿಗ್ಗೆ ನೀವು ಎದ್ದಾಗ ನಿಮಗೆ ಎಂತಹ ಅನುಭವ ಆಯಿತು? ನಿಮ್ಮ ಅಲಾರಾಂ ಸದ್ದಾದಾಗ ನೀವು ಉತ್ಸಾಹದಿಂದ ಹಾಸಿಗೆಯಿಂದ ಜಿಗಿದು ಎದ್ರಾ? ಅಥವಾ ಛೇ, ಆಗ್ಲೇ ಬೆಳಗಾಯ್ತಾ, ಇನ್ನೂ ಸ್ವಲ್ಪ ಹೊತ್ತು ಮಲಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ? ನಮ್ಮಲ್ಲಿ ಬಹುತೇಕರಿಗೆ ಪ್ರತಿ ಸೋಮವಾರ ಬೆಳಿಗ್ಗೆ ಅನ್ನೋದು ಒಂದು ನರಕದಂತೆ ಕಾಣುತ್ತೆ. ಎಂ.ಜೆ. ಡಿ. ಮಾರ್ಕೋ ಈ ಅಧ್ಯಾಯದಲ್ಲಿ ಒಂದು ಭಯಾನಕ ಸತ್ಯವನ್ನ ನಮ್ಮ ಕಣ್ಮುಂದೆ ಇಡ್ತಾರೆ. ಅವ್ರು ಹೇಳ್ತಾರೆ, ನೀವೊಮ್ಮೆ ರೈಲ್ವೆ ಸ್ಟೇಷನ್ಗೋ ಅಥವಾ ಬಸ್ ಸ್ಟಾಪ್ಗೋ ಹೋಗಿ ನೋಡಿ. ಕೆಲ್ಸಕ್ಕೆ ಹೋಗೋ ಜನರ ಮುಖಗಳನ್ನ ಗಮನಿಸಿ. ಅವರ ಕಣ್ಣಲ್ಲಿ ಜೀವನದ ಉತ್ಸಾಹ ಕಾಣುತ್ತಾ ಅಥವಾ ಸೋತು ಹೋದ ಯಾಂತ್ರಿಕವಾಗಿ ಬದುಕ್ತಾ ಇರೋ ಝಾಂಬಿಗಳ ತರಹ ಅವರು ಕಾಣ್ತಾರಾ? ಹೆಚ್ಚಿನ ಜನರ ಕಣ್ಣಲ್ಲಿ ಪ್ರಾಣವೇ ಇಲ್ಲದ ಹಾಗಿರುತ್ತೆ. ಅವರೆಲ್ಲರೂ ಕೇವಲ ಶರೀರವನ್ನು ತೆಗೆದುಕೊಂಡು ಆಫೀಸಿಗೆ ಹೋಗ್ತಾ ಇರ್ತಾರೆ. ಆದರೆ ಅವರ ಮನಸ್ಸು ಮತ್ತು ಆತ್ಮ ಎಲ್ಲೋ ಸತ್ತು ಹೋಗಿರುತ್ತೆ. ಯಾಕೆ ಹೀತೆ? ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ನಾವೊಂದು ಒಪ್ಪಂದಕ್ಕೆ ಸಹಿ ಹಾಕಿಬಿಟ್ಟಿದ್ದೀವಿ. ಆ ಒಪ್ಪಂದ ಏನಪ್ಪಾ ಅಂದ್ರೆ, ವಾರದ 5 ದಿನಗಳ ಸ್ವಾತಂತ್ರ್ಯವನ್ನ ಮಾರಿ ಕೇವಲ 2 ದಿನಗಳ ವೀಕೆಂಡ್ ರಜೆ ಪಡೆಯುವುದು. ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ವಾರದಲ್ಲಿ ಇರೋದು 7 ದಿನ. ಅದರಲ್ಲಿ 5 ದಿನ ನಾವು ನಮ್ಮಗಾಗಿ ಬದುಕಲ್ಲ. ಬಾಸ್ ಹೇಳಿದ ಕೆಲಸ ಮಾಡ್ತೀವಿ, ಟ್ರಾಫಿಕ್ನಲ್ಲಿ ಒದ್ದಾಡ್ತೀವಿ, ಇಷ್ಟ ಇಲ್ಲದಿದ್ರೂ ನಗ್ತೀವಿ. ಕೇವಲ ಶನಿವಾರ ಮತ್ತು ಭಾನುವಾರ ಮಾತ್ರ ನಾವು ಮನುಷ್ಯರಾಗಿ ಬದುಕ್ತಾ ಇದ್ದೀವಿ. ಇದು ನಿಜವಾಗಿಯೂ ಬದುಕುವ ರೀತಿಯಾ? ಲೇಖಕರು ಹೇಳ್ತಾರೆ, ಇದನ್ನೇ ಅವರು ದ ಸ್ಕ್ರಿಪ್ಟ್ ಅಂತ ಕರೆಯೋದು. ನಾವೆಲ್ಲರೂ ಅಂದುಕೊಂಡಿದ್ದೀವಿ, ಎಲ್ಲರೂ ಹೀಗೆ ತಾನೇ ಬದುಕೋದು. ಓದಬೇಕು, ಡಿಗ್ರಿ ಪಡ್ಕೋಬೇಕು, ಒಂದು ಸೇಫ್ ಆದ ಕೆಲಸ ಹುಡ್ಕೋಬೇಕು, 60 ವರ್ಷದವರೆಗೂ ದುಡಿಬೇಕು, ಆಮೇಲೆ ರಿಟೈರ್ ಆಗಿ ಆರಾಮಾಗಿ ಇರಬೇಕು. ಆದರೆ ಲೇಖಕರು ಕೇಳ್ತಾರೆ, 60 ವರ್ಷದ ನಂತರ ಆರಾಮಾಗಿರೋಕೆ 60 ವರ್ಷದವರೆಗೂ ಕಷ್ಟಪಡೋದ್ರಲ್ಲಿ ಏನರ್ಥ ಇದೆ? ಮುದುಕರಾದ ಮೇಲೆ ಬಂದ ದುಡ್ಡನ್ನ ಅನುಭವಿಸೋಕೆ ನಮ್ಮ ಹತ್ರ ಶಕ್ತಿ ಇರುತ್ತಾ? ಈ ಮೊದಲನೇ ಅಧ್ಯಾಯದ ಸಾರಾಂಶ ಇಷ್ಟೇ. ನಮ್ಮ ಜೀವನವನ್ನ ಬೇರೆ ಯಾರೋ ಬರೆದ ಸ್ಕ್ರಿಪ್ಟ್ ಪ್ರಕಾರ ನಾವು ನಡೆಸ್ತಾ ಇದ್ದೀವಿ. ನಾವೊಂದು ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ನಮಗೆ ಅರಿವಾಗೋದೇ ಇಲ್ಲ. ಆ ಅರಿವು ಮೂಡಿಸೋದೇ ಈ ಅಧ್ಯಾಯದ ಉದ್ದೇಶ. ನಿಮಗೆ ನಿಮ್ಮ ಜೀವನದ ಬಗ್ಗೆ ಬೇಸರ ಆಗ್ತಿದ್ರೆ, ಮಾಡ್ತಿರೋ ಕೆಲಸದಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ನೀವು ಒಂಟಿಯಲ್ಲ. ಈ ಸ್ಕ್ರಿಪ್ಟ್ ಅನ್ನೋ ಮಾಯಾಜಾಲದಲ್ಲಿ ಇಡೀ ಪ್ರಪಂಚವೇ ಸಿಕ್ಕಾಕೊಂಡಿದೆ. ಆದ್ರೆ ಚಿಂತಿಸಬೇಡಿ, ಸಮಸ್ಯೆಯ ಅರಿವಾದರೆ ಮಾತ್ರ ಅದಕ್ಕೆ ಪರಿಹಾರ ಹುಡುಕಲು ಸಾಧ್ಯ. ನಾವು ಈ ಜಾಲದಿಂದ ಹೊರಬರೋದು ಹೇಗೆ? ಅದನ್ನ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 2, ಸೋಮವಾರದ ಹುಚ್ಚಾಟ, ದ ಮಂಡೇ ಮಾರ್ನಿಂಗ್ ಇನ್ಸ್ಯಾನಿಟಿ. ಸ್ನೇಹಿತರೆ, ನಿಮಗೊಂದು ಸಣ್ಣ ಪ್ರಶ್ನೆ. ವಾರದಲ್ಲಿ ನಿಮ್ಗೆ ಅತ್ಯಂತ ಕೆಟ್ಟ ಸಮಯ ಯಾವುದು? ತುಂಬಾ ಜನರಿಗೆ ಇದಕ್ಕೆ ಉತ್ತರ ಕೊಡಕ್ಕೆ ಒಂದು ಕ್ಷಣ ಕೂಡ ಬೇಕಾಗಿಲ್ಲ. ಅದು ಭಾನುವಾರ ಸಂಜೆ.
ಹೌದು, ಭಾನುವಾರ ಸಂಜೆ ಆಗ್ತಿದ್ದ ಹಾಗೆ ನಮ್ಮ ಎದೆಯಲ್ಲಿ ಒಂಥರ ಡವಡವ ಶುರುವಾಗುತ್ತೆ. ಟಿವಿಯಲ್ಲಿ ಯಾವುದೋ ಪ್ರೋಗ್ರಾಂ ನೋಡ್ತಾ ಇರ್ತೀವಿ, ಆದ್ರೆ ಮನಸ್ಸು ಮಾತ್ರ ನೆಮ್ಮದಿಯಾಗಿ ಇರಲ್ಲ. ಯಾಕೆ ಹೇಳಿ? ಯಾಕಂದ್ರೆ ನಾಳೆ ಸೋಮವಾರ. ಎಂಜೆ ಡಿ ಮಾರ್ಕೋ ಈ ಅಧ್ಯಾಯದಲ್ಲಿ ನಮ್ಮ ಮುಖಕ್ಕೆ ಹೊಡೆದ ಹಾಗೆ ಒಂದು ಸತ್ಯ ಹೇಳ್ತಾರೆ. ಅದೇನೆಂದ್ರೆ, ಜನರು ಸೋಮವಾರಕ್ಕಾಗಿ ಕಾಯುವುದು ಸಾವಿಗಾಗಿ ಕಾಯುವ ರೋಗಿಯ ತರಹ ಇರುತ್ತೆ. ನಾವು ಶುಕ್ರವಾರ ಸಂಜೆ ಆದ ತಕ್ಷಣ ಪಾರ್ಟಿ ಮಾಡ್ತೀವಿ, ಕುಣಿತೀವಿ, ಥ್ಯಾಂಕ್ ಗಾಡ್ ಇಟ್ಸ್ ಫ್ರೈಡೇ ಅಂತ ಸ್ಟೇಟಸ್ ಹಾಕ್ತೀವಿ. ಶುಕ್ರವಾರ ಸಂಜೆ ಅಂದ್ರೆ ಜೈಲಿಂದ ಬಿಡುಗಡೆಯಾದ ಖೈದಿಗೆ ಸಿಗೋ ಖುಷಿ ನಮಗೆ ಸಿಗುತ್ತೆ. ಆದರೆ ಸೋಮವಾರ ಬೆಳಿಗ್ಗೆ ಅದು ನಮಗೆ ಒಂದು ಶಾಪದ ಹಾಗೆ ಕಾಣುತ್ತೆ. ಅಲಾರಂ ಹೊಡ್ಕೊಂಡಾಗ ಅದನ್ನು ಒಡೆದುಹಾಕೋಣ ಅನ್ನಿಸುತ್ತೆ. ಬಲವಂತವಾಗಿ ಎದ್ದು ಬಲವಂತವಾಗಿ ರೆಡಿಯಾಗಿ ಇಷ್ಟವಿಲ್ಲದ ಟ್ರಾಫಿಕ್ನಲ್ಲಿ ಆಫೀಸಿಗೆ ಹೋಗ್ತೀವಿ. ಲೇಖಕರು ಇದನ್ನೇ ದ ಮಂಡೇ ಮಾರ್ನಿಂಗ್ ಇನ್ಸ್ಯಾನಿಟಿ ಅಥವಾ ಸೋಮವಾರದ ಹುಚ್ಚಾಟ ಅಂತ ಕರೀತಾರೆ. ಸ್ವಲ್ಪ ಲಾಜಿಕ್ ಉಪಯೋಗಿಸಿ ನೋಡಿ ಸ್ನೇಹಿತರೆ. ನಾವು ವಾರದಲ್ಲಿ 5 ದಿನ ಸೋಮವಾರದಿಂದ ಶುಕ್ರವಾರ ನಮ್ಮ ಆಸೆಗಳನ್ನ ಕೊಂದು ಬೇರೆಯವರಿಗೋಸ್ಕರ ದುಡಿತೀವಿ. ಅದಕ್ಕೆ ಪ್ರತಿಯಾಗಿ ನಮಗೆ ಸಿಗೋದು ಕೇವಲ 2 ದಿನದ ಶನಿವಾರ ಮತ್ತು ಭಾನುವಾರದ ಸ್ವಾತಂತ್ರ್ಯ. ಅಂದ್ರೆ ನೀವು ಅಂಗಡಿಗೆ ಹೋಗಿ 5 ರೂಪಾಯಿ ಕೊಟ್ಟು ವಾಪಸ್ ಕೇವಲ 2 ರೂಪಾಯಿ ಪಡ್ಕೊಂಡ್ರೆ ಅದನ್ನ ಬುದ್ಧಿವಂತಿಕೆ ಅಂತಾರ? ಖಂಡಿತ ಇಲ್ಲ, ಅದನ್ನ ನಷ್ಟ ಅಂತಾರೆ. ಆದರೆ ನಮ್ಮ ಜೀವನದಲ್ಲಿ ನಾವು ಮಾಡ್ತಿರೋದು ಇದನ್ನೇ. ಆ 2 ದಿನದ ವೀಕೆಂಡ್ ಮಜಾ ಮಾಡಕ್ಕೆ ನಾವು 5 ದಿನಗಳ ಅಮೂಲ್ಯವಾದ ಜೀವನವನ್ನ ತ್ಯಾಗ ಮಾಡ್ತಾ ಇದ್ದೀವಿ. ಈ ಅಧ್ಯಾಯದಲ್ಲಿ ಲೇಖಕರು ಒಂದು ಮಾತು ಹೇಳ್ತಾರೆ, ಅದು ನಿಮ್ಮ ತಲೆಯಲ್ಲಿ ಹಾಗೆ ಉಳಿದುಕೊಳ್ಬೇಕು. ನೀವು ಸೋಮವಾರವನ್ನ ದ್ವೇಷ ಮಾಡ್ತೀರಾ ಅಂದ್ರೆ ಅದರ ಅರ್ಥ ಇಷ್ಟೇ: ನಿಮ್ಮ ಜೀವನದ ಮೇಲೆ ನಿಮಗೇ ಕಂಟ್ರೋಲ್ ಇಲ್ಲ. ನೀವು ನಿಮ್ಮ ಸಮಯವನ್ನ ಹಣಕ್ಕಾಗಿ ಮಾಡ್ಕೊಂಡಿದ್ದೀರಾ. ನಮಗೆ ಸೋಮವಾರದ ಮೇಲೆ ಕೋಪ ಇಲ್ಲ, ನಾವು ಮಾಡ್ತಿರೋ ಕೆಲಸದ ಮೇಲೆ, ನಾವು ಬದುಕ್ತಾ ಇರೋ ರೀತಿಯ ಮೇಲೆ ನಮಗೆ ಕೋಪ ಇದೆ. ಆದರೆ ಅದನ್ನ ಒಪ್ಕೊಳ್ಳಕ್ಕೆ ನಮಗೆ ಧೈರ್ಯ ಇಲ್ಲ. ಈ ಸೋಮವಾರದ ಹುಚ್ಚಾಟ ಎಲ್ಲಿಯವರೆಗೆ ಇರುತ್ತೆ ಅಂದ್ರೆ, ಎಲ್ಲಿಯವರೆಗೆ ನಾವು ಸ್ಕ್ರಿಪ್ಟ್ ಹೇಳಿದ ಹಾಗೆ ಕೇಳ್ಕೊಂಡು ಉದ್ಯೋಗವೇ ಜೀವನ ಅಂತ ನಂಬಿ ಬದುಕ್ತೀರೋ ಅಲ್ಲಿಯವರೆಗೆ ಇದು ಹೀಗೆಯೇ ಇರುತ್ತೆ. ಹಾಗಿದ್ರೆ ನಾವು ನಂಬಿಡೋ ಈ ಕೆಲಸ, ಭದ್ರತೆ, ನಿವೃತ್ತಿ ಅನ್ನೋದು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಅದೊಂದು ದೊಡ್ಡ ಸುಳ್ಳ? ಇದರ ಬಗ್ಗೆ ಒಂದು ಆಘಾತಕಾರಿ ಸತ್ಯವನ್ನ ಮುಂದಿನ ಅಧ್ಯಾಯದಲ್ಲಿ ಲೇಖಕರು ಬಿಚ್ಚಿಡ್ತಾರೆ. ಅದನ್ನ ಕೇಳಿದ್ರೆ ನಿಜಕ್ಕೂ ನಿಮಗೆ ಆಶ್ಚರ್ಯ ಆಗುತ್ತೆ. ಅಧ್ಯಾಯ 3: ಮುರಿದ ಭರವಸೆ, ದ ಬ್ರೋಕನ್ ಪ್ರಾಮಿಸ್. ಸ್ನೇಹಿತರೆ, ಬಾಲ್ಯದಿಂದಲೂ ನಮ್ಮ ತಂದೆ ತಾಯಿ, ನಮ್ಮ ಟೀಚರ್ಸ್ ಮತ್ತು ಈ ಸಮಾಜ ನಮಗೆ ಒಂದು ಮಂತ್ರವನ್ನ ಹೇಳಿಕೊಟ್ಟಿದೆ. ಅದೇನಪ್ಪಾ ಅಂದ್ರೆ, ಚೆನ್ನಾಗೋದು, ಒಳ್ಳೆ ಮಾರ್ಕ್ಸ್ ತಗೋ, ಒಳ್ಳೆ ಡಿಗ್ರಿ ಮಾಡೋ, ಒಂದು ಸೇಫ್ ಆದ ಕಂಪನಿಯಲ್ಲಿ ಕೆಲಸಕ್ಕೆ ಸೇರು, ಬರೋ ಸಂಬಳದಲ್ಲಿ ಸ್ವಲ್ಪ ಉಳಿಸು, ಹೀಗೆ 40 ವರ್ಷ ಕಷ್ಟಪಟ್ಟು ದುಡಿ. ನಿನಗೆ 60 ವರ್ಷ ಆದುಮೇಲೆ ನೀನು ರಿಟೈರ್ ಆಗ್ತೀಯ. ಆಗ ನೀನು ರಾಜನ ತರ ಬದುಕಬಹುದು. ನಾವೆಲ್ಲರೂ ಇದನ್ನ ನಂಬಿದ್ವಿ. ಇದನ್ನೇ ಸತ್ಯ ಅಂತ ಅನ್ಕೊಂಡ್ವಿ. ಇದನ್ನೇ ಎಂಜೆ ಡಿ ಮಾರ್ಕೋ ದ ಬ್ರೋಕನ್ ಪ್ರಾಮಿಸ್ ಅಥವಾ ಮುರಿದು ಬಿದ್ದ ಭರವಸೆ ಅಂತ ಕರೀತಾರೆ. ಯಾಕೆ ಗೊತ್ತಾ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಈ ಸ್ಕ್ರಿಪ್ಟ್ ನಮಗೆ ಏನ್ ಹೇಳ್ತಿದೆ ಅಂದ್ರೆ, ನಿನ್ನ ಯೌವನವನ್ನೆಲ್ಲ ನಮಗೆ ಕೊಡು, ನಿನ್ನ ಮುದಿ ವಯಸ್ಸಿನಲ್ಲಿ ನಾವು ನಿನಗೆ ಖುಷಿ ಕೊಡ್ತೀವಿ ಅಂತ. ಇದು ಎಂಥ ಹುಚ್ಚುತನ ಅಲ್ವಾ? ನಿಮ್ಮ ಜೀವನದ ಅತ್ಯಂತ ಸುಂದರವಾದ ಸಮಯ ಯಾವುದು? ಅದು 20ರಿಂದ 50 ವರ್ಷದ ವಯಸ್ಸು. ಆಗ ನಿಮ್ಮ ಹತ್ರ ಶಕ್ತಿ ಇರುತ್ತೆ, ಆರೋಗ್ಯ ಇರುತ್ತೆ, ಕನಸುಗಳಿರುತ್ತೆ, ಜಗತ್ತನ್ನ ಸುತ್ತಿರುವ ಆಸೆ ಇರುತ್ತೆ. ಆದ್ರೆ ಈ ಸಮಾಜ ಏನ್ ಹೇಳುತ್ತೆ? ಇಲ್ಲ ಇಲ್ಲ, ಈಗ ನೀನು ಮಜಾ ಮಾಡಬೇಡ, ಈಗ ಬರೀ ದುಡಿ ದುಡಿ ದುಡಿ. ಆಮೇಲೆ 60 ವರ್ಷ ಆದ್ಮೇಲೆ ಯಾವಾಗ ನಿನ್ನ ಹತ್ರ ನಡೆಯೋಕೆ ಶಕ್ತಿ ಇರಲ್ವೋ, ಕಣ್ಣು ಸರಿಯಾಗಿ ಕಾಣಲ್ವೋ, ಮಂಡಿ ನೋವು ಬಂದಿರುತ್ತೋ, ಆಗ ನೀನು ನಿನ್ನ ದುಡ್ಡನ್ನ ಎಂಜಾಯ್ ಮಾಡು ಅಂತ ಹೇಳುತ್ತೆ. ಲೇಖಕರು ಒಂದು ಮಾತು ಹೇಳ್ತಾರೆ, ಮುದಿ ವಯಸ್ಸಿನಲ್ಲಿ ವೀಲ್ಚೇರ್ ಮೇಲೆ ಕೂತು ಫೆರಾರಿ ಕಾರ್ ಓಡಿಸೋಕಾಗುತ್ತಾ? ಖಂಡಿತ ಇಲ್ಲ. ನಾವು ನಾಳೆ ನಾಳೆ ಅಂತ ಕಾಯ್ತಾ ಇವತ್ತಿನ ದಿನವನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ನಾವು ಮಾಡ್ತಾ ಇರೋದು ಹೂಡಿಕೆ ಅಲ್ಲ, ಅದು ಜೂಜಾಟ. ಯಾಕಂದ್ರೆ ನಾವು 60 ವರ್ಷದವರೆಗೂ ಬದುಕಿರ್ತೀವಿ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ? ನಾಳೆ ಏನಾದ್ರೂ ಆಗ್ಬಹುದು. ಒಂದು ವೇಳೆ ನಾವು ಅಷ್ಟೊಂದು ಕಷ್ಟಪಟ್ಟು ಹಣ ಕೂಡಿಟ್ಟು ಅದನ್ನ ಅನುಭವಿಸೋಕೆ ನಮ್ಮ ಆರೋಗ್ಯವೇ ಸರಿಯಿಲ್ಲ ಅಂದ್ರೆ ಆ ದುಡ್ಡು ಇದ್ದು ಏನು ಪ್ರಯೋಜನ? ಈ ಅಧ್ಯಾಯದ ಕಠೋರ ಸತ್ಯ ಏನಪ್ಪಾ ಅಂದ್ರೆ, ನಾವು ನಮ್ಮ ಜೀವನವನ್ನ ಮಾರಿಕೊಂಡು ಭವಿಷ್ಯದ ಭದ್ರತೆ ಅನ್ನೋ ಸುಳ್ಳನ್ನ ಕೊಂಡುಕೊಳ್ತಾ ಇದ್ದೀವಿ.
ಶ್ರೀಮಂತರು ಯಾವತ್ತೂ ಈ ದಾರಿಯಲ್ಲಿ ಹೋಗಲ್ಲ. ಅವರು 60 ವರ್ಷಕ್ಕೆ ಶ್ರೀಮಂತರಾಗೋಕೆ ಕಾಯಲ್ಲ. ಅವರು ಯೌವನದಲ್ಲೇ ಶ್ರೀಮಂತರಾಗೋಕೆ ಪ್ಲಾನ್ ಮಾಡ್ತಾರೆ. ಹಾಗಿದ್ರೆ ನಮಗೆ ಈ ಸುಳ್ಳುಗಳನ್ನ ಹೇಳಿದ್ದು ಯಾರು? ನಮ್ಮ ತಲೆಗೆ ಈ ಕೆಟ್ಟ ಐಡಿಯಾಗಳನ್ನ ತುಂಬಿದ್ದು ಯಾರು? ಅದರ ಹಿಂದೆ ಒಂದು ದೊಡ್ಡ ಮೋಸದ ಜಾಲವೇ ಇದೆ. ಅದೇ ದ ಗ್ರೇಟ್ ಡಿಸೆಪ್ಷನ್. ಅದು ಏನು ಅನ್ನೋದನ್ನ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅದನ್ನ ಕೇಳಿದ್ರೆ ನಿಮ್ಮ ತಲೆ ತಿರುಗೋಗುತ್ತೆ. ಅಧ್ಯಾಯ 4 ದೊಡ್ಡ ಮೋಸ, ದ ಗ್ರೇಟ್ ಡಿಸೆಪ್ಷನ್. ಸ್ನೇಹಿತರೆ, ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಓದಿ ನೌಕರಿ ಮಾಡಿ ರಿಟೈರ್ ಆಗಿ ಅನ್ನೋದು ಒಂದು ಕೆಟ್ಟ ಸಲಹೆ ಅಂತ. ಆದ್ರೂ ಕೋಟಿ ಜನ ಅದನ್ನೇ ಯಾಕೆ ಪಾಲಿಸ್ತಾರೆ? ನಮಗ್ಯಾಕೆ ಸತ್ಯ ಗೊತ್ತಾಗ್ತಿಲ್ಲ? ಇದಕ್ಕೆ ಉತ್ತರವೇ ಈ ಅಧ್ಯಾಯ, ದ ಗ್ರೇಟ್ ಡಿಸೆಪ್ಷನ್. ಎಂಜೆ ಡಿಮಾರ್ಕೋ ಹೇಳ್ತಾರೆ, ನಮ್ಮ ಸುತ್ತಲೂ ಒಂದು ಕಾಣದ ಗೋಡೆ ಕಟ್ಟಲಾಗಿದೆ. ಅದು ಯಾರು ಕಟ್ಟಿದ್ದು? ಅದು ನಮ್ಮ ಟಿವಿ, ನ್ಯೂಸ್ ಚಾನೆಲ್, ಸಿನಿಮಾ ಮತ್ತು ದೊಡ್ಡ ದೊಡ್ಡ ಕಂಪನಿಗಳು ಸೇರಿ ಕಟ್ಟಿರೋ ಮಾಯಾಜಾಲ. ನೀವು ಟಿವಿ ಆನ್ ಮಾಡಿದ್ರೆ ಏನ್ ಬರ್ತಿದೆ? ಜಾಹೀರಾತುಗಳು, ಆಡ್ಸ್. ಅವ್ರು ಏನ್ ಹೇಳ್ತಾರೆ? ಈ ಕಾರ್ ತಗೊಳ್ಳಿ, ನೀವು ಹ್ಯಾಪಿಯಾಗಿರ್ತೀರಾ. ಈ ಫೋನ್ ತಗೊಳ್ಳಿ, ಜನ ನಿಮಗೆ ಬೆಲೆ ಕೊಡ್ತಾರೆ. ಈ ಕ್ರೀಮ್ ಹಚ್ಕೊಳ್ಳಿ, ನಿಮಗೆ ಲವರ್ ಸಿಗ್ತಾರೆ. ನಮಗೆ ಗೊತ್ತಿಲ್ಲದೆ ನಮ್ಮ ತಲೆಯಲ್ಲಿ ಒಂದು ವಿಷಯ ಫಿಕ್ಸ್ ಮಾಡಿದ್ದಾರೆ. ಅದೇನಂದ್ರೆ, ಖುಷಿ ಅನ್ನೋದು ಅಂಗಡಿಯಲ್ಲಿ ಸಿಗುತ್ತೆ ಅಂತ. ಇದನ್ನೇ ಕನ್ಸ್ಯೂಮರಿಸಂ ಅಂದ್ರೆ ಬಳಕೆದಾರ ಸಂಸ್ಕೃತಿ ಅಂತ ಕರೆಯೋದು. ನಾವು ವಾರಪೂರ್ತಿ ಕತ್ತೆ ಥರ ದುಡಿತೀವಿ. ಯಾಕೆ? ನಮಗೆ ಅವಶ್ಯಕತೆ ಇಲ್ಲದ, ನಮಗೆ ಇಷ್ಟ ಇಲ್ಲದ ಜನರಿಗೆ ಬಿಲ್ಡಪ್ ಕೊಡೋಕೆ, ಸಾಲ ಮಾಡಿ ಐಫೋನ್, ಬೈಕ್, ಬಟ್ಟೆ ತಗೊಳೋಕೆ. ಲೇಖಕರು ಒಂದು ಕಠೋರ ಸತ್ಯ ಹೇಳ್ತಾರೆ ಕೇಳಿ. ಅವರು ನಿಮಗೆ ಶ್ರೀಮಂತರಾಗಿ ಕಾಣಿಸೋದನ್ನ ಕಲಿಸ್ಕೊಡ್ತಾರೆ, ಆದರೆ ಶ್ರೀಮಂತರಾಗೋದನ್ನ ಕಲಿಸ್ಕೊಡಲ್ಲ. ನಾವು ಸೋಮವಾರದಿಂದ ಶುಕ್ರವಾರದವರೆಗೆ ಪಡೋ ಕಷ್ಟವನ್ನ ಮರೆಯೋಕೆ ನಮಗೆ ಏನ್ ಬೇಕು? ಎಂಟರ್ಟೈನ್ಮೆಂಟ್ ಬೇಕು. ಅದಕ್ಕೆ ನಮಗೆ IPL, ಬಿಗ್ ಬಾಸ್, ವೆಬ್ ಸೀರೀಸ್, ಸೆಲೆಬ್ರಿಟಿಗಳ ಗಾಸಿಪ್ ಅಂದ್ರೆ ಅಷ್ಟು ಇಷ್ಟ. ಇವೆಲ್ಲ ನಮಗೆ ನೋವು ನಿವಾರಕ ಮಾತ್ರೆಗಳ ಥರ ಕೆಲಸ ಮಾಡ್ತವೆ. ನಮ್ಮ ರಿಯಲ್ ಲೈಫ್ ಪ್ರಾಬ್ಲಮ್ಗಳನ್ನ ಮರೆಸೋಕೆ ಇವೆಲ್ಲ ಡ್ರಗ್ಸ್ ಇದ್ದ ಹಾಗೆ. ಮೀಡಿಯಾದವರು ನಾವು ನಿದ್ದೆಯಲ್ಲೇ ಇರುವ ಹಾಗೆ ನೋಡ್ಕೊಳ್ತಾರೆ. ಯಾಕಂದ್ರೆ ನಾವು ಎಚ್ಚರ ಆದ್ರೆ ಪ್ರಶ್ನೆ ಮಾಡೋಕೆ ಶುರು ಮಾಡ್ತೀವಿ. ಯಾಕೆ ನಾನು ಹೀಗೆ ಬದುಕ್ತಾ ಇದ್ದೀನಿ ಅಂತ ಕೇಳೋಕ್ ಶುರು ಮಾಡ್ತೀವಿ. ಸ್ನೇಹಿತರೆ, ಈ ಅಧ್ಯಾಯದ ಮುಖ್ಯಾಂಶ ಇಷ್ಟೇ. ಈ ಸ್ಕ್ರಿಪ್ಟ್ ನಿಮ್ಮದಲ್ಲ. ಇದು ಕಾರ್ಪೊರೇಟ್ ಕಂಪನಿಗಳು ತಮ್ಮ ಲಾಭಕ್ಕಾಗಿ ಬರೆದ ಸ್ಕ್ರಿಪ್ಟ್. ಇಲ್ಲಿಗೆ ಈ ಪುಸ್ತಕದ ಮೊದಲ ಭಾಗ, ದ ಡಿಸೋನೆನ್ಸ್, ಮುಕ್ತಾಯವಾಗುತ್ತೆ. ಈಗ ನಿಮ್ಮ ಮುಂದೆ ಎರಡೇ ದಾರಿ ಇದೆ. ಒಂದು, ಇದನ್ನೆಲ್ಲ ಬಿಡುಗುರು, ಹೇಗೋ ನಡೀತಿದೆ ನಡೀಲಿ ಅಂತ ಮತ್ತೆ ಅದೇ ಟಿವಿ ನೋಡಿಕೊಂಡು ಸಾಲ ಮಾಡಿಕೊಂಡು ಬದುಕೋದು. ಅಥವಾ 2, ಸಾಕು ಈ ಹಾಳಾದ ಜೀವನ, ಫಕ್ ದಿಸ್ ಲೈಫ್, ನನಗೆ ಈ ಗುಲಾಮಗಿರಿ ಬೇಡ, ನನಗೆ ನಿಜವಾದ ಸ್ವಾತಂತ್ರ್ಯ ಬೇಕು ಅಂತ ನಿರ್ಧಾರ ಮಾಡೋದು. ಲೇಖಕರು ಇದನ್ನ FTE, ಫಕ್ ದಿಸ್ ಇವೆಂಟ್ ಅಂತ ಕರೀತಾರೆ. ಅಂದ್ರೆ ಬದಲಾವಣೆಯ ಎಚ್ಚರಿಕೆ. ನಿಮಗೆ ಆ ಬದಲಾವಣೆ ಬೇಕಾ? ಈ ಸ್ಕ್ರಿಪ್ಟ್ನಿಂದ ಹೊರಬಂದು ರಾಜನ ಥರ ಬದುಕೋ ಮಾರ್ಗ ಬೇಕಾ? ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನಾವು ಪಾರ್ಟ್ 2, ದ ಸ್ಕ್ರಿಪ್ಟ್ ಬಗ್ಗೆ ನೋಡೋಣ. ಅದರಲ್ಲಿ ಈ ಸಮಾಜ ನಮ್ಮನ್ನ ಹೇಗೆ ಬ್ರೈನ್ ವಾಶ್ ಮಾಡಿದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಇದು ಅನ್ಸ್ಕ್ರಿಪ್ಟೆಡ್ ಪುಸ್ತಕದ ಭಾಗ 1ರ ಸಾರಾಂಶ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಆಲೋಚನೆ ಮಾಡುವಂತೆ ಮಾಡಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ. ನಿಮ್ಮ ಜೀವನದಲ್ಲಿ ಈ ರೀತಿ ಸಾಕು ಈ ಜೀವನ ಅನ್ನೋ ಕ್ಷಣ, FTE, ಬಂದಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಭಾಗ ತುಂಬಾ ಮುಖ್ಯವಾಗಿದೆ, ಅದನ್ನ ಮಿಸ್ ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.